ನಮಸ್ಕಾರ. ಆಡಳಿತ ಪಕ್ಷದ ಈ ನಡೆಯ ಮರ್ಮವೇನು? ಪ್ರತಿಪಕ್ಷ ಕೊಟ್ಟ ಕೌಂಟರ್ ಅರ್ಥವೇನು? ಪವರ್ ಕಾರಿಡಾರ್ನಲ್ಲಿ ನಿಜವಾಗಿ ನಡೆದದೇನು? ಪ್ರಮುಖ ವಿದ್ಯಮಾನಗಳ ಸಮಗ್ರ ವಿಶ್ಲೇಷಣೆ. ಇದು ರಾಜಕೀಯ ಎಳೆಯಾಗಿ. ನಾನು ಸ್ಮಿತಾ ರಂಗನಾಥ್. ರಾಜ್ಯ ಸಚಿವ ಸಂಪುಟದಲ್ಲಿ 33 ಮಂದಿ ಸಚಿವರಿದ್ರೂ ಕೂಡ ಒಬ್ಬ ಮಹಿಳೆಗೆ ಸ್ಥಾನ ಸಿಗದಿರೋಕೆ ನಿಜವಾದ ಕಾರಣ ಏನು? ಕಾಂಗ್ರೆಸ್ ಪಕ್ಷದಲ್ಲಿ ಗಣನೀಯ ಸಂಖ್ಯೆಯ ಮಹಿಳಾ ಶಾಸಕಿಯರು ಇದ್ರೂ ಕೂಡ ಆದ್ಯತೆ ಮೇಲೆ ಸಚಿವರನ್ನಾಗಿ ಮಾಡಲಿಲ್ಲ ಯಾಕೆ? ಅದರಲ್ಲೂ ರಾಷ್ಟ್ರ ಮಟ್ಟದಲ್ಲಿ 33% ಮಹಿಳಾ ಮೀಸಲಾತಿ ಬಗ್ಗೆ ಮಾತನಾಡ್ತಾ ಇರುವ ನಾಯಕರು ರಾಜ್ಯಕ್ಕೆ ಬಂದ ಸಂದರ್ಭದಲ್ಲಿ ಈ ತಾರತಮ್ಯ ಮಾಡ್ತಿರೋದು ಯಾಕೆ? ಜೊತೆಗೆ ಮುಂಬರುವ ಚುನಾವಣೆಗಳಲ್ಲಿ ಮಹಿಳಾ ಮತದಾರರ ಮುಂದೆ ಹೋಗೋಕೆ ಕಾಂಗ್ರೆಸ್ ಪಕ್ಷಕ್ಕೆ ಈ ನಿರ್ಧಾರ ಮುಜುಗರವನ್ನ ಉಂಟು ಮಾಡೋದಿಲ್ವಾ? ಇನ್ನಾದರೂ ಡಿಕೆ ಸಂಪುಟಕ್ಕೆ ಸಿಗುತ್ತಾ ಶಕ್ತಿ? ಈ ಪ್ರಶ್ನೆಗಳಿಗೆ ಉತ್ತರವನ್ನ ನೋಡೋಣ ಎಳೆಯಾಗಿ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾದದ್ದು ಜೂನ್ 3ನೇ ತಾರೀಕು. ಅವತ್ತು ಅವರ ಜೊತೆಗೆ 13 ಮಂದಿ ಸಚಿವರಾದರು. ಆದರೆ ಒಬ್ಬರು ಮಹಿಳೆಯರು ಅಂದು ಸಚಿವೆ ಆಗಿರಲಿಲ್ಲ. ಅದಾದ ನಂತರ ಆಗಸ್ಟ್ 3ನೇ ತಾರೀಕು ಸಚಿವ ಸಂಪುಟ ವಿಸ್ತರಣೆ ಆಯಿತು. ಆಗಲೂ ಕೂಡ ಒಬ್ಬರು ಮಹಿಳೆ ಸಚಿವೆ ಆಗಲಿಲ್ಲ. ಈ ಬೆನ್ನಲ್ಲೇ ರಾಜಕೀಯ ರಂಗದಲ್ಲಿ ಗಂಭೀರವಾದ ಚರ್ಚೆಯೊಂದು ಮುನ್ನೆಲೆಗೆ ಬಂದಿದೆ. ರಾಜ್ಯ ಸಚಿವ ಸಂಪುಟದಲ್ಲಿ 33 ಮಂದಿ ಸಚಿವರಿದ್ದರೂ ಸಹ ಒಬ್ಬ ಮಹಿಳಾ ಸಚಿವೆ ಇಲ್ಲದಿರುವುದು ಇಡೀ ರಾಜ್ಯದ ಗಮನವನ್ನು ಸೆಳೆದಿದೆ. ರಾಜ್ಯದ ಒಟ್ಟು ಜನಸಂಖ್ಯೆಯಲ್ಲಿ ಅರ್ಧದಷ್ಟಿರುವಂತಹ ಮಹಿಳೆಯರಿಗೆ ರಾಜ್ಯದ ನೀತಿ ನಿರ್ಧಾರ ತೆಗೆದುಕೊಳ್ಳುವ ಸಚಿವ ಸಂಪುಟದಲ್ಲಿ ಒಂದು ಸ್ಥಾನವೂ ಕೂಡ ಸಿಗದೇ ಇರುವುದು ಕೇವಲ ಒಂದು ರಾಜಕೀಯ ನಿರ್ಲಕ್ಷ್ಯವಲ್ಲ, ಬದಲಿಗೆ ಪ್ರಜಾಸತ್ತಾತ್ಮಕ ಮೌಲ್ಯಗಳ ಮೇಲಾದ ದೊಡ್ಡ ಹೊಡೆತ ಎಂದೇ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಡಿಕೆ ಶಿವಕುಮಾರ್ ನೇತೃತ್ವದ ಸಚಿವ ಸಂಪುಟ ರಚನೆ ವೇಳೆಯೂ ಕೂಡ ಆದ್ಯತೆಯ ಮೇಲೆಯೂ ಅವಕಾಶ ಕೊಡಲಿಲ್ಲ. ಆದ್ಯತೆ ಸಿಗದಿದ್ದರೂ ಪರವಾಗಿಲ್ಲ, ಕಡೆಪಕ್ಷ ಸರ್ಕಾರದಲ್ಲಿ ಅವಕಾಶವಾದರೂ ಕೂಡ ಸಿಗಬಹುದಲ್ಲ ಎಂಬ ನಿರೀಕ್ಷೆ ಕೂಡ ಇತ್ತೀಚೆಗೆ ನಡೆದಂತಹ ಸಚಿವ ಸಂಪುಟ ವಿಸ್ತರಣೆ ವೇಳೆಯೂ ಕೂಡ ತೊಳೆದುಕೊಂಡಿದೆ ನೋಡಿ. ಈ ಮಹಿಳೆಯರಿಗೆ ಅವಕಾಶ ಸಿಕ್ಕಿಲ್ಲ ಅನ್ನೋದಷ್ಟೇ ವಿಷಯವಲ್ಲ, ಸಿಗಬಹುದಾಗಿದ್ದಂತಹ ಅವಕಾಶಕ್ಕೂ ಹೇಗೆ ತಡೆಬಿತ್ತು ಅನ್ನೋದು ಕೂಡ ಚರ್ಚೆಯ ಕೇಂದ್ರ ಬಿಂದುವಾಯಿತು. ಯಾಕಂದರೆ ಬರೋಬ್ಬರಿ 2 ತಿಂಗಳ ಅಂತರದ ನಂತರ ಆದ ಸಚಿವ ಸಂಪುಟ ವಿಸ್ತರಣೆಗೆ ಹೈಕಮಾಂಡ್ ಕಳುಹಿಸಿದಂತಹ ಮೊದಲ ಪಟ್ಟಿಯಲ್ಲಿ ಓರ್ವ ಮಹಿಳೆಗೆ ಅವಕಾಶ ಕಲ್ಪಿಸಲಾಗಿತ್ತು. ಆ ಪಟ್ಟಿಯಲ್ಲಿದ್ದು MLC ಗಾಯತ್ರಿ ಶಾಂತೇಗೌಡರ ಹೆಸರು. ಆದರೆ ಕೆಲ ಹೊತ್ತಿನಲ್ಲೇ ಗಾಯತ್ರಿ ಶಾಂತೇಗೌಡರ ಹೆಸರಿಗೆ ತಡೆ ನೀಡಲಾಯಿತು. AICCಯಿಂದ ಪರಿಷ್ಕೃತ ಪಟ್ಟಿ ಬಂತು. ಆ ಪಟ್ಟಿಯಲ್ಲಿ ಗಾಯತ್ರಿ ಶಾಂತೇಗೌಡರ ಹೆಸರು ಇರಲಿಲ್ಲ. ಅವರ ಬದಲು ಬೇರೆ ಯಾವ ಮಹಿಳಾ ಶಾಸಕಿಗಾದರೂ ಕೂಡ ಅವಕಾಶ ಸಿಕ್ಕಿತೆ ಕೇಳಿದರೆ ಅದೂ ಕೂಡ ಇಲ್ಲ. ಹೀಗೆ ಓರ್ವ ಮಹಿಳೆಯ ಹೆಸರನ್ನು ಪ್ರಕಟಿಸಿದ ನಂತರವೂ ಕೂಡ ತಡೆ ನೀಡದ ರೀತಿ ವಿವಾದದ ಒಂದು ಕೇಂದ್ರ ಬಿಂದುವಾಯಿತು. ಪ್ರತಿಪಕ್ಷಗಳ ಟೀಕೆಗೂ ಗುರಿಯಾಯಿತು. ಹಾಗೆಂದು ಕಾಂಗ್ರೆಸ್ ಪಕ್ಷದಲ್ಲಿ ಮಹಿಳಾ ಶಾಸಕಿಯರಿಗೆ ಕೊರತೆಯೇನೂ ಇಲ್ಲ ನೋಡಿ. ಕಾಂಗ್ರೆಸ್ ಶಾಸಕಿಯರು: ಸಂಡೂರು ಶಾಸಕಿ ಅನ್ನಪೂರ್ಣ ತುಕಾರಾಂ, ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್, KGF ಶಾಸಕಿ ರೂಪಕಲಾ ಶಶಿಧರ್, ಮೂಡಿಗೆರೆ ಶಾಸಕಿ ನಯನಾ ಮೋಟಮ್ಮ, ಕಲಬುರಗಿ ಉತ್ತರದ ಶಾಸಕಿ ಕನೀಜ್ ಫಾತಿಮಾ ಕರ್ನಾಟಕದ ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಪ್ರತಿನಿಧಿಸುತ್ತಿದ್ದಾರೆ. ಇನ್ನು ಕಾಂಗ್ರೆಸ್ ಪಕ್ಷ ಪ್ರತಿನಿಧಿಸುವ ವಿಧಾನ ಪರಿಷತ್ ಸದಸ್ಯರು ಯಾರ್ಯಾರು ಅಂದರೆ, ಪರಿಷತ್ನಲ್ಲಿ ಕೈ ಸದಸ್ಯರು ವಿಧಾನ ಪರಿಷತ್ನಲ್ಲಿ ಬಲ್ಕೀಸ್ ಬಾನು, ಗಾಯತ್ರಿ ಶಾಂತೇಗೌಡ, ಉಮಾಶ್ರೀ ಹಾಗೂ ಆರತಿ ಕೃಷ್ಣ ಅವರು ಕಾಂಗ್ರೆಸ್ ಪಕ್ಷವನ್ನು ಪ್ರತಿನಿಧಿಸುತ್ತಿದ್ದಾರೆ. ವಿಧಾನಸಭೆ ಹಾಗೂ ವಿಧಾನ ಪರಿಷತ್ನಲ್ಲಿ ಕಾಂಗ್ರೆಸ್ ಪಕ್ಷ ಪ್ರತಿನಿಧಿಸುವಂತಹ ಮಹಿಳಾ ಶಾಸಕಿಯರಿದ್ದರೂ ಸಹ CM ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಮಹಿಳಾ ಪ್ರತಿನಿಧಿ ಇಲ್ಲದಿರುವುದು ಯಾಕೆ ಅಂದರೆ, ಮೇಲ್ನೋಟಕ್ಕೆ ಕಾಣುವಂತಿರುವಂತಹ ಸಚಿವ ಸ್ಥಾನದ ಆಕಾಂಕ್ಷೆ ಹೊತ್ತಿರುವ ಶಾಸಕರ ದೊಡ್ಡ ದಂಡಿನ ಲಾಬಿ. ಇತ್ತ ಉಮಾಶ್ರೀ ಅವರಿಗೆ ಈಗ ಉಪಸಭಾಪತಿ ಸ್ಥಾನ ನೀಡಲಾಗಿದೆ. ಉಮಾಶ್ರೀ ಅವರು ಉಪಸಭಾಪತಿ ಆಗಿದ್ದರೂ ಸಹ ಸರ್ಕಾರದ ನೀತಿ ನಿರ್ಧಾರಗಳ ನಿರ್ಣಯಿಸುವಂತಹ ಸಚಿವ ಸಂಪುಟದಲ್ಲಿ ಅವರಿಗೆ ಸ್ಥಾನವಿಲ್ಲ. ಹಾಗಾದರೆ ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ JDS ನೇತೃತ್ವದ ಸರ್ಕಾರಗಳಲ್ಲಿ ಮಹಿಳೆಯರಿಗೆ ನಿರೀಕ್ಷೆಯಷ್ಟು ಪ್ರಾತಿನಿಧ್ಯ ಸಿಕ್ಕಿರಲಿಲ್ಲ. ಹಾಗೊಂದು ವೇಳೆ 1-2 ಸಚಿವ ಸ್ಥಾನ ಮಹಿಳಾ ಶಾಸಕಿಯರಿಗೆ ಕೊಟ್ಟಿದ್ದರೂ ಸಹ
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ಕನ್ನಡ ಸಂಸ್ಕೃತಿ ಇಲಾಖೆ ಹೊರತುಪಡಿಸಿ ಬಹುತೇಕ ಸಂದರ್ಭಗಳಲ್ಲಿ ಬೇರೆ ಖಾತೆ ಪ್ರಮುಖ ಖಾತೆ ಸಿಕ್ಕಿಲ್ಲ. ಯಾವುದೇ ಸರ್ಕಾರ ಬಂದರೂ 34 ಸಚಿವರಿರುವಂತಹ ಸಂಪುಟದಲ್ಲಿ ಹೆಚ್ಚೆಂದರೆ 1-2 ಸಚಿವ ಸ್ಥಾನ ಮಹಿಳೆಯರಿಗಷ್ಟೇ, ಅದೂ ಕೂಡ ಪ್ರಬಲ ಖಾತೆಗಳ ಪ್ರಶ್ನೆಯೇ ಇಲ್ಲ. ಶಾಸನಸಭೆಯಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಜಾಗವನ್ನು ನೀಡಬೇಕು, ಸಂಸತ್ತು ಮತ್ತು ವಿಧಾನಸಭೆಗಳಲ್ಲಿ ನಾರಿಯರ ಧ್ವನಿ ಮೊಳಗಬೇಕು ಅಂತ ರಾಷ್ಟ್ರೀಯ ಮಟ್ಟದಲ್ಲಿ ಘೋಷಣೆಗಳನ್ನು ಕೂಗುವ ರಾಜಕೀಯ ಪಕ್ಷಗಳು ಆಡಳಿತದ ಚುಕ್ಕಾಣಿ ಹಿಡಿದಾಗ ಕಾರ್ಯರೂಪದಲ್ಲಿ ಅದನ್ನು ಮರೆಯುತ್ತಿರುವುದು ಟೀಕೆಯೂ ಕೂಡ ಗುರಿಯಾಗಿದೆ. ದೇಶಾದ್ಯಂತ 33% ಮಹಿಳಾ ಮೀಸಲಾತಿ ವಿಧೇಯಕದ ಅನುಷ್ಠಾನ ಮತ್ತು ಅಂಗೀಕಾರದ ಕುರಿತು ಭಾರೀ ಪ್ರಮಾಣದಲ್ಲಿ ವೈಚಾರಿಕ ಹಾಗೂ ಪ್ರಗತಿಪರ ಚರ್ಚೆಗಳು ನಡೆಯುತ್ತಿರುವಂತಹ ಈ ಕಾಲಘಟ್ಟದಲ್ಲಿ ಕರ್ನಾಟಕದ ಸಚಿವ ಸಂಪುಟದಲ್ಲಿ ಶೂನ್ಯ ಮಹಿಳಾ ಪ್ರಾತಿನಿಧ್ಯವಿರುವುದು ಅತ್ಯಂತ ವಿರೋಧಾಭಾಸದ ಸಂದೇಶವನ್ನು ರವಾನಿಸಿದಂತಿದೆ. ಹಾಗಾದರೆ 33% ಮಹಿಳಾ ಮೀಸಲಾತಿ ರಾಜಕೀಯ ಚರ್ಚೆ ದೇಶಾದ್ಯಂತ ನಡೆಯುತ್ತಿರುವಾಗ ಕರ್ನಾಟಕ ರಾಜ್ಯದ ಈ ಒಂದು ಕಾಂಗ್ರೆಸ್ ಸರ್ಕಾರದ ನಡೆ ಆ ಪಕ್ಷದ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು? 33% ಮಹಿಳಾ ಮೀಸಲಾತಿ ವಿಧೇಯಕ ಅಂಗೀಕಾರಗೊಂಡು ಜಾರಿಯಾದರೆ ಆಗ ರಾಜ್ಯದಲ್ಲಿ ಎಷ್ಟು ವಿಧಾನಸಭಾ ಕ್ಷೇತ್ರಗಳು ಮಹಿಳೆಯರಿಗೆ ಮೀಸಲಾಗುತ್ತವೆ? ಅಂತಹ ಸನ್ನಿವೇಶದಲ್ಲಿ ಒಬ್ಬರು ಕೂಡ ಮಹಿಳಾ ಮಂತ್ರಿಗೆ ಅವಕಾಶ ಕೊಡದೆ ಹೋದರೆ ಮುಂದೆ ಕಾಂಗ್ರೆಸ್ ಪಕ್ಷ ಮತದಾರರ ಮುಂದೆ ಹೇಗೆ ಹೋಗುತ್ತೆ? ಚುನಾವಣೆಗೂ ಮೊದಲು ಕಾಂಗ್ರೆಸ್ ಪಕ್ಷ ಹೇಳಿದ್ದೇನು? ಆ ಪಕ್ಷದ ನಾಯಕಿಯ ಮಾತುಗಳೇನು? ಈಗ ವಾಸ್ತವದಲ್ಲಿ ಆಗ್ತಿರೋದಾದರೂ ಏನು? ಈ ಎಲ್ಲ ವಿವರಗಳು ಈ ಎಳೆ ರಾಜಕೀಯದ ಮುಂದಿನ ಎಳೆ.